ಅದು ಎಷ್ಟು ಬೇಗ ಸಂಕ್ರಾಂತಿ ಹಬ್ಬ ಬಂತು ಅನ್ನೋದೇ ಗೊತ್ತಾಗ್ತಿಲ್ಲ. ಈಗಿನ್ನೂ ನ್ಯೂ ಇಯರ್ ಮುಗಿಸ್ದಂಗಿದೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬಾ ದಿನ ಆಯಿತು ವಿಡಿಯೋ ಮಾಡಿ. ಆ್ಯಸ್ ಯು ನೋ, ನಾನು ಶಾರ್ಟ್ಸ್ಗಳಲ್ಲಿ ಆಗ್ತಾ ಇದ್ದೀನಿ, ಏನೇನೋ ಆಗೋಯ್ತು, ಮದುವೆ ಕೂಡ ಆಯಿತು. ಸೊ ಇಷ್ಟು ದಿನ ಮಾಡಿದ್ದು ಗಿಲ್ಟ್ನ ಇನ್ನೂ ಕಂಟಿನ್ಯೂ ಮಾಡೋದು ಬೇಡ ಅಂತ, ಬಿಕಾಸ್ ಐ ಲವ್ ಟು ರೆಕಾರ್ಡ್ ಇಟ್. ಬಟ್ ಹಾಕೋ ಅಷ್ಟು ಧೈರ್ಯ ಇರಲಿಲ್ಲ, ಅಥವಾ ಏನು ಹೇಳೋದು ಗೊತ್ತಿಲ್ಲ ನನಗೆ. ಬಟ್ ಇನ್ನೂ ಪುನಃ ಅದೇ ರಿಗ್ರೆಟ್ ಬೇಡ ಇನ್ನು ಲೈಫಲ್ಲಿ ಅಂತ. ಬಿಕಾಸ್ ಈಗ ಒಂದ್ಸಲಿ ಥಿಂಕ್ ಮಾಡಿದ್ರೆ, ಅಯ್ಯೋ ನಾನು ವಿಡಿಯೋ ಮಾಡಬೇಕಿತ್ತಲ್ವಾ, ಅಯ್ಯೋ ವಿಡಿಯೋ ನನ್ನ ರೆಫರೆನ್ಸಿಗಾರು ಇರಬೇಕಿತ್ತು. ಡೆಫಿನೆಟ್ಲಿ ನಾಟ್ ಫಾರ್ ಮನಿ, ಬಿಕಾಸ್ ನಿಮಗೆ ಗೊತ್ತು ಯೂಟ್ಯೂಬಲ್ಲಿ ದುಡ್ಡು ಮಾಡೋದು ಇಸ್ ಲೈಕ್ ಅಂದ್ಕೊಂಡಷ್ಟು ಈಸಿ ಅಲ್ಲ ಅಂತ. ಬಟ್ ಡೆಫಿನೆಟ್ಲಿ ನಾಟ್ ಫಾರ್ ಮನಿ. ಬಟ್ ನಮ್ಮ ಲೈಫ್ನ ರೆಕಾರ್ಡ್ ಮಾಡಿ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ನೋಡೋದು, ಅದು ಫೀಲೇ ಬೇರೆ ಅನಿಸುತ್ತೆ. ಸೊ ಆ ಗಿಲ್ಟ್ನ ನಾನು ಈಗಲೂ ಫೀಲ್ ಮಾಡ್ಕೊತಾ ಇದ್ದೆ. ದೆನ್ ಐ ಡಿಸೈಡೆಡ್, ಓಕೆ ಬೇಡ, ಇನ್ನೂ ಸ್ಟಾರ್ಟ್ ಮಾಡೋಣ, ಇನ್ನು ಮಿಕ್ಕಿದೆಲ್ಲ ಮುಗೀತು, ಇಷ್ಟು ದಿನ ಥಿಂಕ್ ಮಾಡಿದ್ದೆಲ್ಲ ಮುಗೀತು ಅಂತ. ಸೊ ದೆನ್ ಐ ಸ್ಟಾರ್ಟೆಡ್ ದಿಸ್. ಇವಾಗ ಇನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಆಫ್ಟರ್ ಮ್ಯಾರೇಜ್ ನನಗಿದು ಫಸ್ಟ್ ಹಬ್ಬ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಸಿಕ್ಕಿರೋದು. ಬಿಕಾಸ್ ಇಷ್ಟು ದಿನ ಆಗಿದ್ದ ಹಬ್ಬಗಳು ಸ್ವಲ್ಪ ಅಪ್ಪ ಅಮ್ಮನ ಮನೆಗೆ ಹೋಗೋದು, ಇಲ್ಲ ನಮ್ಮದು ಹಸ್ಬೆಂಡ್ ಮನೆಗೆ ಹೋಗೋದು, ಇದೇ ಥರ ಆಗ್ತಿತ್ತು. ಬಟ್ ನಮ್ಮ ಮನೇಲಿ ಅಂತ, ನಾವು ಈಗಿರೋ ಮನೇಲಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಿರೋದು ಇದೇ ಫಸ್ಟು. ಸೊ ಐ ವಾಂಟೆಡ್ ಟು ಬಿ ವೆರಿ ಯೂನಿಕ್. ಅವ್ರ ಏನಿಂದ ಹಬ್ಬದೇನು ಮಹತ್ವ ಇದೆ ಅದನ್ನೆಲ್ಲ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತಿದ್ದೆ. ಡೆಫಿನೆಟ್ಲಿ ಬಿಫೋರ್ ಮ್ಯಾರೇಜ್ ಹಿಂಗಿರಲಿಲ್ಲ. ಆಫ್ಟರ್ ಮ್ಯಾರೇಜ್ ಏನೋ ಆ ರೆಸ್ಪಾನ್ಸಿಬಿಲಿಟೀಸು ಅಥವಾ ನಮ್ಮದು ಮನೆ ಅಂತನೋ ಏನೋ ಒಂದು ಫೀಲ್ ಬರ್ತಿದೆ. ಸೊ ಐ ಹ್ಯಾವ್ ಟು ಕಂಟಿನ್ಯೂ ದಿಸ್. ಹಾಗಾಗಿ ಏನೇನು ಬೇಕು ಹಬ್ಬಕ್ಕೆ ಅಂತ ತರಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆದೆ. ಭದ್ರಾವತಿಲಿ ಆಗಿದ್ದಿದ್ರೆ ನನಗೆ ಇಲ್ಲೇ ಹೋಗಬೇಕು ಅಂತ ಗೊತ್ತಿರ್ತಿತ್ತು. ಒಂದು ರೋಡಲ್ಲಿ ಹೋಗ್ಬಿಟ್ರೆ ಏನೇನೆಲ್ಲ ಸಿಗುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಬೆಂಗಳೂರಿಗೆ ಬಂದಮೇಲೆ ನನಗೆ ಲೈಕ್ ಮುಂಚೆ ಬರ್ತಿದ್ದೆ ನಾನು, ಬಟ್ ಎಲ್ಲದೂ ಏನೇನು ಬೇಕು ನನಗೆ ಅಂತ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ನಾಟ್ ಲೈಕ್ ಈಗ ಪರ್ಟಿಕ್ಯುಲರ್ ಚಿಕ್ಕ ಚಿಕ್ಕ ಐಟಮ್ಸ್ನೂ ನಾನು ಇಲ್ಲೇ ತೊಗೋಬೇಕು ಅನ್ನೋದಿರಲಿಲ್ಲ. ಸೊ ಇವಾಗ ನನಗೆ ಏನೇನು ಬೇಕು ಅಂತ ಲೀಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ. ಅದರಿಂದ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ನನಗೆ ಐಡಿಯಾ ಇಲ್ಲ. ಹ್ಯಾವ್ ಟು ಗೋ ನೌ ಆ್ಯಂಡ್ ಎಕ್ಸ್ಪ್ಲೋರ್ ಏನೇನಿದೆ ಅಂತ. ಇಲ್ಲಿ ನಿಯರಲ್ಲಿ ಗಂಗೇನಹಳ್ಳಿ ಮಾರ್ಕೆಟ್ ಅಂತ ಇದೆಯಂತೆ, ಕೌಶಿಕ್ ಹೇಳಿದ್ರು. ಸೊ ಅಲ್ಲೊಂದ್ಸಲಿ ಹೋದರೆ ನಂಗೆ ಬೇಕಾಗಿರೋದೆಲ್ಲ ಸಿಗುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಏನೇನಿದೆ ಮಾರ್ಕೆಟಲ್ಲಿ, ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ. ಸೊ ಅಲ್ಲಿಂದ ಮಾರ್ಕೆಟಿಗೆ ಬಂದೆ. ಏನೇನು ಬೇಕಿತ್ತೋ ಎಲ್ಲ ಕೂಡ ಅಲ್ಲೇ ಸಿಕ್ತು. ಆ್ಯಂಡ್ ಇನ್ನೂ ಏನೇನೋ ಇತ್ತು ಹಬ್ಬದ ಸ್ಪೆಷಲ್ ಅಂತ. ಸೊ ನನಗೇನು ಬೇಕೋ ಅದನ್ನು ಮಾತ್ರ ನಾನು ಶಾಪ್ ಮಾಡಿಕೊಂಡು ಮನೆಗೆ ಬಂದೆ. ಇನ್ನೇನು ಹಬ್ಬಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡಬೇಕಲ್ಲ. ಸೊ ಬೇಗ ಬೇಗ ಎದ್ದು ಮನೆನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಕ್ಲೀನಿಂಗ್ ಮುಗಿಸೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಬೆಳಗ್ಗೆ ಎದ್ದು ಬೇಗ ಬೇಗ ಪೂಜೆಗೆ ರೆಡಿ ಮಾಡಿಕೊಂಡೆ. ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಹೀಗಿತ್ತು ನಾನು ಸೆಲೆಬ್ರೇಟ್ ಮಾಡಿದ ಮೊದಲನೇ ಸಂಕ್ರಾಂತಿ ಹಬ್ಬ ನಮ್ಮ ಮನೇಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.